ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಬೆಂಕಿ ತನಿಷಾ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಮ್ಮ ತುಕಾಲಿ ಸಂತು ಅವರ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀನಿ. ಸೊ ಯಾ, ಲೆಟ್ಸ್ ಗೆಟ್ ರೆಡಿ. ಪ್ರತಿ ಮೇಕಪ್ಗಿಂತ ಮುಂಚೆ ನಮಗೆ ಫಸ್ಟ್ ಬೇಕಾಗಿರುವಂಥದ್ದು ಸ್ಕಿನ್ ಪ್ರೆಪ್. ಸೊ ಸ್ಕಿನ್ ಪ್ರೆಪ್ ಮಾಡೋದಕ್ಕೆ ನಾನಿವತ್ತು ವಂಡರ್ ಸಮ್ ಟೀ ಟ್ರೀ ಐ ಥಿಂಕ್ ಟೀ ಟ್ರೀ ಪೋರ್ ಫ್ರೆಶ್ ಟೋನರ್ ಟೋನಿ ಮೋಲಿ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಐ ಆಮ್ ಶ್ಯೂರ್ ನಿಮಗೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಗಬಹುದು. ನನಗಂತೂ ತುಂಬಾ ಇಷ್ಟ ಆಗಿದೆ. ಕಲರ್ ಬಾರ್ ಅವರ ಎಲ್ಲಿದೆಯಾ ವಾಟರ್ ಬಾಂಬ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಲೈಟ್ ವೆಯ್ಟ್ ಪ್ಲಸ್ ನನಗೆ ಇವತ್ತು ಜಾಸ್ತಿ ಏನು ಲೇಯರ್ಸ್ ಬೇಡ, ಹಾಗಾಗಿ ಐ ಆಮ್ ಕೀಪಿಂಗ್ ಇಟ್ ಲೈಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಆಮ್ ಯೂಸಿಂಗ್ ಸೇಮ್ ವಾಟರ್ ಬಾಂಬ್ ಪ್ರೈಮರ್. ಸೊ ಹಾಗಾಗಿ ಐ ಜಸ್ಟ್ ವಾಂಟ್ ಟು ಗೋ ಫಾರ್ ಇಟ್. ಆ್ಯಂಡ್ ಐ ಆಮ್ ಯೂಸಿಂಗ್ ಮಾಮಾ ಅರ್ತ್ ಅವರ ಈ ಒಂದು ಸನ್ಸ್ಕ್ರೀನ್ ವಿಚ್ ಇಸ್ ಹ್ಯಾವಿಂಗ್ SPF 50 ಪ್ಲಸ್ 4 ಪ್ಲಸ್ಸಸ್ ಇದೆ. ಸೊ ನನಗೆ ಒನ್ ಶಾಟಲ್ಲಿ ಯೂಸ್ ಮಾಡೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಎತ್ಕೊಳ್ಳೋದು ತುಂಬ ಯೂಸ್ ಮಾಡಿಬಿಟ್ಟಿರ್ತೀವಿ. ಸೊ ಆ್ಯಕ್ಚುಲಿ ಕ್ರೀಮ್ ಎಷ್ಟಿದೆ ಅಂತ ನಂಗೆ ಗೊತ್ತೇ ಆಗಲ್ಲ. ಕಲರ್ ಬಾರ್ ಅವರ ವಾಟರ್ ಬಾಂಬ್ ಮ್ಯಾಜಿಕ್ ವಾಟರ್ ಪ್ರೈಮರ್ ಅಂತ ಇದೆ. ಆ ಕ್ರೀಮ್ ಅಂದರೆ ಮಾಯಿಶ್ಚರೈಸರ್ ಹೇಗಿತ್ತೋ ಅದೇ ರೀತಿಯಾಗಿ ಕಾಣಿಸುತ್ತಿದ್ದು. ಸೊ ಜನರಲಿ ಒನ್ ಪಂಪ್ ಹಿಯರ್ ಗೋಸ್ ಮೈ ಸ್ಕಿನ್ ಪ್ರೆಪ್ ಕಂಪ್ಲೀಟ್ ಆಗುತ್ತೆ ಇಲ್ಲಿಂದ. ಆ್ಯಂಡ್ ಹಿಮಾಲಯ ಅವರ ಈ ಲಿಪ್ ಬಾಮ್, ಬಿಕಾಸ್ ಒಂದು ಬೇಗ ಸಕ್ ಮಾಡುತ್ತೆ. ಅದ್ರ ಜೊತೆಗೆ ಐ ನೀಡ್ ಟು ವೈಪ್ ಇಟ್ ಆಫ್ ವೆನ್ ಐ ಅಪ್ಲೈ ಲಿಪ್ಸ್ಟಿಕ್. ಓಕೆ, ಐ ಆಮ್ ಜಸ್ಟ್ ಗಿವಿಂಗ್ ಸಮ್ 2 ಮಿನಿಟ್ಸ್. ನನ್ನ ಈ ಒಂದು ಸ್ಕಿನ್ ಪ್ರೆಪ್ ಏನು ಮಾಡಿದ್ದೀನಿ ಅದೆಲ್ಲನೂ ನನ್ನ ಸ್ಕಿನ್ನಿಗೆ ಹೀರ್ಕೊಳ್ಳಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದು 2 ಮಿನಿಟ್ಸ್ ಬ್ರೇಕ್ ಕೊಟ್ಟು ಮೇಕಪ್ ಸ್ಟಾರ್ಟ್ ಮಾಡ್ತೀನಿ. ಟುಡೇ ಐ ಆಮ್ ಯೂಸಿಂಗ್ ಎಸ್ಟೆ ಲಾಡರ್ ಅವರ ಕ್ಯಾಶ್ಯೂ ಶೇಡ್ನಲ್ಲಿ ಇರುವಂತಹ ನನ್ನ ಫೌಂಡೇಶನ್. ಐ ಆಮ್ ಗೋಯಿಂಗ್ ವಿತ್ ದ ಫೌಂಡೇಶನ್ ಡೈರೆಕ್ಟ್ಲಿ ವಿತ್ ದ ಬ್ರಷ್ ಹೈಲಿ, ಬಿಕಾಸ್ ನಾನಿವತ್ತು 2 ಕಡೆ ಇವೆಂಟ್ಗೆ ಹೋಗಬೇಕಾಗಿರೋದ್ರಿಂದ I'll be in almost full-fledged makeup. So yeah, I prefer the lightweight. ಅದರ ಜೊತೆಗೆ ತುಂಬ ಕರೆಕ್ಟಾಗಿ ಕೂರುವಂತಹ ಒಂದು ಫೌಂಡೇಶನ್ ಇದು. ಐ ಆಮ್ ಬ್ಲೆಂಡಿಂಗ್ ವಿತ್ same old sponge which I've been using for years. ಬೇರೆ ಮಧ್ಯದಲ್ಲೂ ನಾನು ಯೂಸ್ ಮಾಡ್ತೀನಿ, ಬಟ್ ದಿಸ್ ಇಸ್ ಮೈ ಆಲ್ ಟೈಮ್ ಫೇವ್ರೇಟ್. ಆ್ಯಂಡ್ ಇತ್ತೀಚಿನ ನನ್ನ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಫಾರೆವರ್ 52 ಅವರ ಕನ್ಸಿಲರ್ ಇನ್ ದ ಶೇಡ್ 005. ಸೊ ನನಗೆ ಬೇಕಾಗಿರೋ ಥರ ಸ್ವಲ್ಪ ಅಂದರೆ ಈ ಅಂಡರ್ ಐ ಎಲ್ಲ ಕವರ್ ಆಗಬೇಕು ಅಂತಂದಾಗ ನಮ್ಮ ಸ್ಕಿನ್ ಟೋನ್ ಥರಾನೇ ಇರಬೇಕು. ಆ್ಯಕ್ಚುಲಿ ಇದು ನನ್ನ ಸ್ಕಿನ್ ಟೋನ್ಗಿಂತ ಒಂಚೂರು ಡಾರ್ಕ್ ಆಗಿನೇ ಇದೆ, ಬಟ್ ಸ್ಟಿಲ್ ಐ ಆಮ್ ಓಕೆ ವಿತ್ ಇಟ್, ಬಿಕಾಸ್ ನನ್ನ ಫೌಂಡೇಶನ್ಗೆ ಕರೆಕ್ಟಾಗಿ ಜೆಲ್ಲಾಗಿ ಮರ್ಜ್ ಮಾಡ್ಕೋಬೋದು. ಆ್ಯಕ್ಚುಲಿ ಮಿರರ್ ಇಲ್ಲ ಇಲ್ಲಿ. ಐ ಆಮ್ ಬ್ಲೆಂಡಿಂಗ್ ಇಟ್ ನನ್ನ ಕ್ಯಾಮ್ರಾದ ಪುಟ್ಟ ಮಾನಿಟರಲ್ಲಿ. ಆ ಸ್ಕ್ರೀನ್ ಏನಿದೆಯಲ್ಲ ಆ ಸ್ಕ್ರೀನಲ್ಲಿ ನಾನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಸೊ ಮಿರರ್ ನೋಡಿ ಸ್ವಲ್ಪ ಬೆಟ್ರಾಗಿ ಮಾಡ್ಕೋತೀನಿ. Just going with the blush, cream blush. ಇದು ಎಕ್ಸ್ಪೆರಿಮೆಂಟಿಗೆ ಅಂತ ತರಿಸಿದ್ದು ಸ್ವಿಸ್ ಬ್ಯೂಟಿ ಅವರ ಈ ಒಂದು ಕ್ರೀಮ್ ಬ್ಲಷ್. ಐ ರಿಯಲಿ ಲೈಕ್ ಇಟ್. ಅಂದರೆ ತುಂಬಾ ಸಖತ್ತಾಗಿರುವಂತಹ ಪಿಂಕ್ ಅಂತ ಹೇಳ್ಬೋದು. ಬಾರೋ ಗಟ್ಟಿಯಾಗ್ಬಿಟ್ಟಿರ್ಬೇಕು. ನಾನು ಸುಮಾರು ದಿವಸ ಆಯಿತು ಯೂಸ್ ಮಾಡಿ. ಬರ ಹುಚ್ಚಕ್ಕೆ ಅಂದ್ಬಿಡ್ಬೇಡ ಆಮೇಲೆ.
here it comes. So can you just see? You can't see. Really? ಈ ಥರ ಪಿಂಕಾಗಿ ಕನ್ವರ್ಟ್ ಆಗುತ್ತದು. So I'm just like using it to my proper cheeks. ನಾನೊಂಚೂರು ಪಿಂಕಿಯಾಗಿ ಹೋಗೋಣ ಅಂತ ಯೋಚನೆ ಮಾಡಿಕೊಂಡು ಈ ರೀತಿಯಾಗಿ ರೆಡಿ ಆಗ್ತಾಯಿದ್ದೀನಿ. ಪೌಡ್ರ್ ಹಾಕಬೇಕು, ಕಾಂಟೋರ್ ಮಾಡಬೇಕು. ಕಮ್ ಆನ್ ಬೇಬಿ, ವೇರ್ ಆರ್ ಯು ಗೋಯಿಂಗ್? ಸೊ ಲೆಸ್ ಆರ್ ಮೋರ್ ಒಂಥರ ಬ್ಲಷ್ ಹಾಕೋದು ಸಿಕ್ಕಾಬಿಡೆ ಫೇವ್ರೇಟ್ ಆರ್ಟ್ ಆಫ್ ಎನಿ ವಿಮೆನ್ ವಿತ್ ಮೇಕಪ್ ರೂಟೀನ್. So then just a pinkish shade on my cheeks, a little bit on nose and a bit on cheek, cheek, because I'm going to look chic today. No, I'm going to look traditional today. In one more time, I'll just like crease barbardo, andre lines barbardo anta. I'll just blend it one more time, and it's time to apply powder. Okay, can you see? I'm using Kryolan or banana powder. ಎಲ್ಲ ನಿಮಗೆ ತೋರಿಸೋದಕ್ಕೆ ಹೋಗಿ ನಾನು ಫುಲ್ ಎಲ್ಲ ಚೆಲ್ಲಿದಂಗೆ ಆಯಿತು. ಶಿಟ್, ಸ್ಪಿಲ್ಡ್ ಇಟ್ ಆಲ್ ಓವರ್. ವಿಡಿಯೋ ಮಾಡೋ ಅಬ್ಬರದಲ್ಲಿ ನನ್ನ ಪ್ರಾಡಕ್ಟನ್ನು ನಾನು ವೇಸ್ಟ್ ಮಾಡಿದ್ದೀನಿ. ಸೊ ಐ ಜಸ್ಟ್ ಲಿಟ್ರಲಿ ಫೀಲ್ ಬ್ಯಾಡ್ ಫಾರ್ ದಿಸ್. ದಿಸ್ ಇಸ್ ಸಮಥಿಂಗ್ ಐ ಡೋಂಟ್ ಲೈಕ್ ಇನ್ ದಿ ಸೆನ್ಸ್. ಊಟ ಆಗಿರ್ಬೋದು, ಮೇಕಪ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಬೇಕಾಬಿಟ್ಟು ಇಡೋದು ಅಥವಾ ಬಿಸಾಕೋದು, ಇದೆಲ್ಲ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಪೌಡರ್ನ ಪಫ್ ಮೇಲೆ ತಗೊಂಡು, ಯಾಕಂದರೆ ಅದು ಜಾಸ್ತಿ ಆಗಿರುತ್ತೆ ಯೂಶ್ವಲಿ, ಸೊ ಹಾಗಾಗಿ ಈ ರೀತಿಯಾಗಿ ಕೈ ಮೇಲೆ ಡ್ಯಾಪ್ ಮಾಡಿ ಆ್ಯಂಡ್ ದೆನ್ ಐ ಅಪ್ಲೈ. ಫಸ್ಟ್ ಅಂಡರ್ ಐ ಕವರ್ ಮಾಡ್ಕೋತೀನಿ. ಇಟ್ ಈಸ್ ಹೈಲಿ ಬಿಕಾಸ್ ಫುಲ್ ಹಿಂಗೆ ಡ್ಯಾಪ್ ಮಾಡಿದಾಗ ಏನಾಗುತ್ತೆ, ಎಕ್ಸಸ್ ಪ್ರಾಡಕ್ಟ್ ಹೋಗ್ಬಿಟ್ಟು ಅದರಲ್ಲಿ ಆಲ್ರೆಡಿ ಇರುತ್ತೆ, ಪೌಡ್ರ್ ಪ್ಯಾಡಲ್ಲಿ ಆಲ್ರೆಡಿ ಇರುತ್ತೆ. ಸೊ ಹಾಗಾಗಿ ಆ್ಯಂಡ್ ಯಾವುದೇ ಪೌಡರ್ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಕ್ರೀಮ್ ಪ್ರಾಡಕ್ಟ್ನ ಯೂಸ್ ಮಾಡಿ ಮುಗಿಸ್ಬೇಕು. ನನಗೆ ಜಾಸ್ತಿ ಬೇಕಾಗೋದು ಅಂಡರ್ ಐ ಆ್ಯಂಡ್ ಲಾಫಿಂಗ್ ಲೈನ್ಸ್. ಸೊ ಹಾಗಾಗಿ ಫಸ್ಟ್ ಅದನ್ನು ಟಿ ಝೋನ್, ಬೇಸಿಕಲಿ ಟಿ ಝೋನ್ನ ಕವರ್ ಮಾಡ್ಕೊಳ್ತೀನಿ. ಈಗ ಈ ಟಿ ಝೋನಲ್ಲಿ ಬರುವಂಥದ್ದು ಫೋರ್ಹೆಡ್, ಸೊ ಐ ಡು ಕವರ್ ಫೋರ್ಹೆಡ್. ಐ ವಾಂಟ್ ಟು ಗೋ ವಿತ್ ದ ಮ್ಯಾಟ್ ಲುಕ್ ಟುಡೇ. ಲೆಟ್ಸ್ ಸಿ. ಆ್ಯಂಡ್ ಆಲ್ರೆಡಿ ನಾನು ಬ್ಲಷ್ ಹಾಕಿರೋದ್ರಿಂದ ಆ ಪೋರ್ಷನ್ನ ಸಾಧ್ಯ ಆದಷ್ಟು ಟಚ್ ಮಾಡಿದ್ರೆ ಹಾಗೆ ಬಿಡ್ತೀನಿ. ಐ ಆಮ್ ಯೂಸಿಂಗ್ ಕಲರ್ ಬಾರ್ ಅವರ ಈ ಕಲರ್ಫುಲ್ ಪ್ಯಾಲೆಟ್. ಆ್ಯಕ್ಚುಲಿ ಇದರಲ್ಲಿ ಈ ರೀತಿಯಾಗಿ ನಮಗೆ ಬೇಕಾಗುವಂತಹ ಎಲ್ಲ ಕಲರ್ಸೂ ಇರುತ್ತೆ. ಇಟ್ ಶುಡ್ ಬಿ ಸಮವೇರ್ ಅರೌಂಡ್ 2800 rupees, ಬಟ್ ಐ ಆಮ್ ಶ್ಯೂರ್ ಇಟ್ಸ್ ವರ್ತ್ ಇಟ್. ಈ ರೀತಿಯಾಗಿರುವಂತಹ ಒಂದು ಬ್ಲೆಂಡಿಂಗ್ ಬ್ರಷ್, ತುಂಬ ಅರೋರಾ ಕಲರ್ನ ತೊಗೊಳ್ತಾ ಇದ್ದೀನಿ. ಇಟ್ ಶುಡ್ ಬಿ ಲೈಕ್ ಸ್ಕಿನ್ ಲೈಕ್ ಟೆಕ್ಸ್ಚರ್ ಬರೋ ಥರ, ಅಂದರೆ ಸ್ಕಿನ್ಗಿಂತ ಒಂಚೂರು ವಾರ್ಮ್ತ್ ಬರೋ ಥರ ನಾನು ತೊಗೊಳ್ತಾ ಇದ್ದೀನಿ. ತೊಗೊಂಡು ಎಕ್ಸಸ್ ಪ್ರಾಡಕ್ಟ್ನ ಉದುರಿಸಿ ಅದಾದಮೇಲೆ ಹಚ್ಕೋಬೇಕು. ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ಲಿಲ್ ಶಿಮ್ರಿ ಶೇಡ್ ಅಂತ ಹೇಳೋಣ. ಓಕೆ, ಲೆಟ್ಸ್ ಗೋ ವಿತ್ ದ್ಯಾಟ್. ಐ ವಾಂಟ್ ಟು ಗೋ ವಿತ್ ದಿಸ್ ಬಿಕಾಸ್ ನನ್ನ ದಿಸ್ ಈಸ್ ಡ್ರೀಮ್ಲ್ಯಾಂಡ್. ನನ್ನ ಸ್ಯಾರಿ ಬ್ಲೂ ಕಲರ್ಗೆ ಈ ರೀತಿಯಾಗಿರುವಂಥದ್ದು ಒಂದು ಬಂದಿದೆ. ಆ್ಯಂಡ್ ಲೈಕ್ ಐ ಆಮ್ ಯೂಸಿಂಗ್ ಫ್ಲ್ಯಾಟ್ ಬ್ರಷಲ್ಲಿ ತಗೊಂಡು ಎಕ್ಸಸ್ನ ಬಿಸಾಕಿ
ಫುಲ್ ಹಚ್ಕೋತಾ ಇದ್ದೀನಿ ನಾನು. ಫುಲ್ ಹಚ್ಕೊಂಡಾಗ ಏನಾಗುತ್ತೆ, ನನಗೆ ಫಿನಿಶಿಂಗ್ ಏನು ಕೊಡಬೇಕು ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಅಯ್ಯಪ್ಪ ದೇವ್ರೆ, ಏನು ಬಿಸಿ ಶೆಕೆ ಶುರುವಾಗಿದೆ ಅಂದರೆ ಫ್ಯಾನು ಎ ಸಿ ಇದ್ದು. ಕ್ಯಾನ್ ಯು ಸಿ ಐ ಆಮ್ ಲಿಟ್ರಲಿ ಸ್ವೆಟಿಂಗ್. ಇದ್ರ ಪಿಗ್ಮೆಂಟ್ ತುಂಬಾ ಚೆನ್ನಾಗಿದೆ. ಸೊ ನಮಗೆ ಜಾಸ್ತಿ ಎಲ್ಲ ಎಫರ್ಟ್ ಏನು ಹಾಕೋದು ಬೇಕಾಗಲ್ಲ ವೆನ್ ಇಟ್ ಕಮ್ಸ್ ಟು ಶ್ಯಾಡೋ. ಇದೊಂದು ಬ್ಲೂ ಇದೆ, ಬಟ್ ಐ ಡೋಂಟ್ ವಾಂಟ್ ಟು ಗೋ ಫಾರ್ ಇಟ್. ಐ ವಿಲ್ ಗೋ ವಿತ್ ಬ್ರೌನ್ ವಿಚ್ ಇಸ್ ಬೆಲೆ ಬ್ರೌನ್ ವಿತ್ ಅನದರ್ mid fluffy brush. It's not the complete fluffy brush. Actual eyeshadows hinge barutte, eyeshadow brushes hinge barutte. So edge, I'm just like going with the edge. ಅಲ್ಲೊಂದು ಕ್ರಾಸ್ ವಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಎಡ್ಜ್ಗೆ ವಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನು. ಲೈಕ್ ಕಣ್ಣು ಓಪನ್ ಬಿಟ್ಟಾಗ ಈ ಮೇಲೆ ಭಾಗ ಏನಿರುತ್ತಲ್ವ ಅದು ಹಿಂಗೆ ಕಣ್ಣು ಬಿಟ್ಟಾಗ ಕವರ್ ಆಗಬೇಕು. ಆವಾಗ ನಮ್ಮ ಕಣ್ಣು ಓಪನ್ ಥರ ಕಾಣಿಸುತ್ತೆ, ಇಲ್ಲಾಂತಂದರೆ ಕಣ್ಣು ಕ್ಲೋಸ್ ಆಗಿರೋ ಥರ ಕಾಣಿಸುತ್ತೆ. ಈ ವಿ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಮಾತ್ರ ನಾನು ಕಣ್ಣು ಕ್ಲೋಸ್ ಮಾಡ್ಕೋತೀನಿ. ಆ್ಯಂಡ್ ದೆನ್ ಈಕ್ವಲ್ ಪ್ರಪೋರ್ಷನಲ್ಲಿ ಇರಬೇಕು, ಎರಡು ಸೈಡ್ ವಿ, ಉಲ್ಟಾ ವಿ, ಸೈಡ್ ವಿ ಆ್ಯಕ್ಚುಲಿ. ಆ್ಯಂಡ್ ದೆನ್ ಓಪನ್ ಯುವರ್ ಐಸ್ ಲೈಕ್ ಬ್ಲೆಂಡ್. ಇದನ್ನು ಹಚ್ಕೊಂಡು ಮೇಲೆ ಅರ್ಧ ಥರ ಆಯ್ತಲ್ವ, ಹಚ್ಕೊಂಡು ಮೇಲೆ ಯು ಗಾಟ್ ಟು ಯೂಸ್ ಅನದರ್ ಬ್ರಷ್. ಆವಾಗಲೇ ಚೆನ್ನಾಗಿ ಬರೋದು. ನಾವು ಹಾಕೊಂಡಿದ್ದ ಬ್ರಷಲ್ಲೇ ಬ್ಲೆಂಡ್ ಮಾಡ್ತೀವಿ, ಮಣ್ಣು ಮಾಡ್ತೀವಿ ಅಂತಂದ್ರೆ ಅವೆಲ್ಲ ಏನಾಗಲ್ಲ, ಆಯಿತಾ. ಸೊ ಈ ಥರದ್ದು ಒಂದು ಬ್ರಷು, ಇಟ್ಸ್ ಅ ಬ್ಲೆಂಡಿಂಗ್ ಬ್ರಷ್ ಫಾರ್ ಐ ಶ್ಯಾಡೋ. ಅದನ್ನು ಯೂಸ್ ಮಾಡಿಕೊಂಡು ಐ ವಿಲ್ ಲೈಕ್ ಲಿಟ್ರಲಿ ಎರಡೂ ಮರ್ಜ್ ಮಾಡ್ತೀನಿ. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಅನ್ನೋ ಥರ ಇರಬಾರ್ದು, ಎರಡೂ ಮರ್ಜ್ ಮಾಡ್ತೀನಿ. ಯಾಕೋ ನನ್ನ ತುಂಬ ಜನ ನೆನೆಸ್ಕೊತಾ ಇದ್ದಾರೆ ವೀಡಿಯೋ ಮಾಡಬೇಕಾದ್ರೆ. ಸೊ ನೋಡ್ಕೊಳ್ಳಿ, ಜಾಸ್ತಿನೂ ವೈಪ್ ಆಫ್ ಮಾಡಿಬಿಡಬಾರ್ದು, ಬಿಕಾಸ್ ಆ ಒಂದು ಬ್ರೌನ್ ಟಿಂಟ್ ನಿಮ್ಮನ್ನು ಆ ಐ ವಿಂಗ್ ಥರ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸಿ ಇಟ್ಸ್ ಲೈಕ್ ದಿಸ್, ಕ್ಯಾನ್ ಯು ಜಸ್ಟ್ ಸಿ. ಸೊ ನಿಮ್ಗೊಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಅನ್ನೋ ಥರ ಆಯಿತು ಅಂತಂದ್ರೂ ಕೂಡ ಯು ಕ್ಯಾನ್ ಡೆಫಿನೆಟ್ಲಿ ಏನಂತಾರೆ ಹೆಚ್ಚು ಕಡಿಮೆ ಎರಡನ್ನೂ ಮಾಡ್ಕೋಬೋದು. ಐ ನೀಡ್ ದಿಸ್ ಲುಕ್ಸ್ ಲೈಕ್ ಥೆರಪಿ, ಗೆಟಿಂಗ್ ರೆಡಿ ಆ್ಯಂಡ್ ಆಲ್. ಬಟ್ ಇವಾಗಿರೋ ಶೆಕೆಗೆ ಐ ಡೋಂಟ್ ನೋ ವಾಟ್ ಈಸ್ ರಾಂಗ್, ಬಟ್ ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಾ ಇಲ್ಲ. ಪ್ಲೀಸ್ ಕೀಪ್ ಯುವರ್ ಸೆಲ್ಫ್ ಹೈಡ್ರೇಟೆಡ್. ಐ ಆಮ್ ಯೂಸಿಂಗ್ ಮೇಬ್ಲಿನ್ ಅವರ ಲಿಕ್ವಿಡ್ ಲೈನರ್ ಬ್ರಷ್. ಈ ರೀತಿಯಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಬ್ರಷ್ ಇರೋದ್ರಿಂದ ಇಟ್ ಈಸ್ ಲೈಕ್ ವೆರಿ ಈಸಿ ಫಾರ್ ಅಸ್ ಟು ಅಪ್ಲೈ ಲೈನರ್. ಸೊ ಯಾ, ಒಂದು ನಾರ್ಮಲ್ ಲೈಟಾಗಿ ವಿಂಗ್ ಮಾಡುವ. ಫಸ್ಟ್ ಆ್ಯಕ್ಚುಲಿ ಇಷ್ಟು ಹಾಕ್ಕೊಂಡು ಬಿಟ್ಬಿಡ್ತೀನಿ, ಆಮೇಲೆ ಡಿಸೈಡ್ ಮಾಡ್ತೀನಿ ನಾನು ನನಗೆ ವಿಂಗ್ ಎಷ್ಟರವರೆಗೆ ಡ್ರ್ಯಾಗ್ ಮಾಡಬೇಕು ಅಂತ. ಆ್ಯಕ್ಚುಲಿ ಕಣ್ಣು ಬಿಟ್ಟು ಹಿಂಗೆ ಹಾಕ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಕಣ್ಣು ಎಷ್ಟು ಓಪನ್ ಆದಾಗ ಎಷ್ಟು ಲೈನರ್ ಕಾಣಿಸುತ್ತೆ ಅನ್ನೋದು. ಸೊ ನಾವು ಇಟ್ಸ್ ಟೈಮ್ ಟು ಡಿಸೈಡ್ ಲೈನರ್ ಎಷ್ಟು ಬೇಕು ಅಂತ. ಯು ನೋ ವಾಟ್ ಐ ವಿಲ್ ಡೂ, ಇಲ್ಲಿಂದನೇ ಹೀಗೆ ಡ್ರ್ಯಾಗ್ ಮಾಡಿಬಿಟ್ಟು ಕೆಳಗಡೆಯಿಂದ ಜಾಯಿನ್ ಮಾಡಿ ಆ ಜಾಗ ಫಿಲ್ ಮಾಡೋದ್ರಾಯ್ತು. ಸೊ ಹೆಂಗೆ ಬೇಕಾದ್ರೂ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಒಬ್ವಿಯಸ್ಲಿ ಎಲ್ಲ ಟೈಮಲ್ಲೂ ಲೈನರ್ಸ್ ಪರ್ಫೆಕ್ಟಾಗಿ ಬರಲ್ಲ, ಬಟ್ ಇಟ್ ಈಸ್ ಓಕೆ.
ಟೈಮ್ ಟು ಗೋ ವಿತ್ ದ ಐಲೈನರ್. ನಾನಿದು ಮೆಬ್ಲಿನ್ ಅವರ ಪಾಟ್ ಲೈನರ್ ಯೂಸ್ ಮಾಡ್ತಾಯಿದ್ದೀನಿ. ಬ್ರಷ್ ಜೊತೆನಲ್ಲಿ ಬರುತ್ತೆ. ಸೊ ಎಲ್ಲ ಈಸಿ ಆಗೋದಕ್ಕೆ ಏನೇನು ಬೇಕೋ ಎಲ್ಲ ದಾರಿಗಳನ್ನೂ ಹುಡುಕ್ತೀವಿ. ಸೊ ಫಸ್ಟ್ ನಾನು ಆ ಪಾಟಿಂದ ಸ್ವಲ್ಪ ತೊಗೊಂಡು ಐ ಸ್ಟಾರ್ಟ್ ಅಪ್ಲೈಯಿಂಗ್. ಹಂಗಂದ ತಕ್ಷಣ ಐ ಡೋಂಟ್ ನೋ ನೀವೆಲ್ಲರೂ ಮಾಡ್ತೀರಾ ಇಲ್ವಂತ, ಕಾಜಲ್ ಹಾಕೊಳಕ್ಕೆ ಹೋಗಿದ ತಕ್ಷಣ ಅಷ್ಟೇ ಮೂತಿ ಹಿಂಗಾಗೋಗುತ್ತೆ. ಓಕೆ, ಐ ಟ್ರೈ ಟು ಅವಾಯ್ಡ್. ಕಷ್ಟಪಡ್ತಾ ಇದ್ದೀನಿ, ಅದು ಮೂತಿ ಅಂತ ಹಾಗೆ ಆಗುತ್ತೆ. So male liner complete. So can you just see my liner and kajal? Done with the kajal liner both. ಈಗ ನಾನು ಮಾಡುವಂತಹ ಇನ್ನೊಂದು ಕೆಲಸ ಏನಪ್ಪ ಅಂತಂದರೆ ಅದೇ ಕಾಜಲ್ ಯಾವಾಗಲೂ ಕರೆಕ್ಟಾಗಿ ಅದೇ ಜಾಗದಲ್ಲಿ ಕೂರಲಿ ಅನ್ನೋದಕ್ಕೋಸ್ಕರ ಇದು ಮಿಸ್ ಕ್ಲಾರಿ ಅವರ ಜೆಟ್ ಬ್ಲ್ಯಾಕ್ ಶ್ಯಾಡೋ ಫ್ಲ್ಯಾಟ್ ಆ್ಯಂಗಲ್ಡ್ ಬ್ರಷ್ ತೊಗೊಳ್ತೀನಿ. ಒಂದು ಸೈಡಿಂಗ್ ಹಾಕಿ ಎಕ್ಸಸ್ ಪ್ರಾಡಕ್ಟ್ನ ತೆಗೆದು ಐ ಜಸ್ಟ್ ನೀಡ್ ಮಿರರ್ ಬಿಕಾಸ್ ಕಣ್ಣಲ್ವಾ. ಸೊ ಯಾವ ಜಾಗದಲ್ಲಿ ನಾವು ಕಾಜಲ್ ಹಾಕಿದ್ದೀವಿ ಅದರ ಮೇಲೆ ತುಂಬ ಲೈಟಾಗಿ ಹಾಕ್ತಾ ಬರಬೇಕು. ಸೊ ದಟ್ ಕಾಜಲ್ ಲಿಟ್ರಲಿ ಸಾಯಂಕಾಲದವರೆಗೂ ಅಳ್ಳಾಡಲ್ಲ. ಇನ್ನೂ ಬೇಕು ಅನ್ನೋಂಥವ್ರು ಸ್ವಲ್ಪ ಹಿಂಗೆ ಮಾಡಿಕೊಂಡ್ರೆ ಅಲ್ಲಿ ಅದನ್ನು ಯಾಕೆ ಮಾಡಿದೆ ಅಂತ ತುಂಬ ನನ್ನನ್ನು ಫಾಲೋ ಮಾಡ್ತಿರೋರ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಈ ಥರದ ಇನ್ನೊಂದು ಬ್ರಷ್ನ ತೊಗೊಂಡು ಐ ಲಿಟ್ರಲಿ ವೆಲ್ ಸ್ಮರ್ಚ್ ಹೀಗೆ ಕೆಳಗಡೆ. ಸೊ ಆ ಪ್ರಾಡಕ್ಟ್ ಏನಿರುತ್ತಲ್ವ ಅದು ಹಿಂಗಾಗುತ್ತೆ. ಸೊ ಕ್ಯಾನ್ ಯು ಜಸ್ಟ್ ಸಿ ದ ಡಿಫ್ರೆನ್ಸ್? ಈ ಕಣ್ಣಿನ ನಾನು ಮಾಡಿಲ್ಲ. ಸೊ ಯಾ ಲೈಕ್ ಆ ಫಿನಿಶಿಂಗ್ ಪ್ರೋ ಫೀಲಿಂಗ್ ಇದೆ. ಸೊ ನೀವು ಕೂಡ ಪ್ರೋ ಆಗಬೇಕು ಅಂತಂದರೆ ಕಾಜಲ್ ಹಾಕೊಳ್ಳೋದ್ರಲ್ಲಿ ಯು ಶುಡ್ ಡೂ ದಿಸ್. ಇಲ್ಲ ಇನ್ನೂ ಒಂದು ಮಾಡ್ಬೋದು, ನೀವು ಇರೋದನ್ನು ಹಿಂಗೆ ಮರ್ಜ್ ಮಾಡ್ಬೋದು. ಆರ್ ಡಾರ್ಕ್ ಬ್ರೌನ್ ಅಥವಾ ಇನ್ನೊಂಚೂರು ಬ್ಲ್ಯಾಕೇ ತೊಗೊಂಡು ಕೆಳಗಡೆ ಲೇಯರ್ಸಲ್ಲಿ ನೀವು ಅದನ್ನು ಹಚ್ಕೋಬೋದು. ನಾವು ಟೈಮ್ ಟು ಯೂಸ್ ಕಾಂಟೋರ್. ಇದು ಆ್ಯಂಗಲ್ಡ್ ಬ್ರಷ್ ಫಾರ್ ಕಾಂಟೋರ್. ಪ್ಯಾಕ್ ಅವರ ಕಾಂಟೋರ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಇನ್ ದ ಶೇಡ್ 10. ಲಿಟ್ರಲಿ ಇದು ಸ್ವಲ್ಪ ಡಾರ್ಕ್ ಇರೋದ್ರಿಂದ ನೋಡ್ಕೊಂಡು ಯೂಸ್ ಮಾಡಬೇಕು, ಇಲ್ಲಾಂತಂದರೆ ಜಾಸ್ತಿ ಪಿಗ್ಮೆಂಟ್ ಆಗುತ್ತೆ. ಈ ಎಕ್ಸ್ಪೀರಿಯೆನ್ಸ್ ನನಗೂ ಆಗಿದೆ ಹೈಲಿ, ಬಿಕಾಸ್ ನಾವು ಒಂದು ಜೋಶಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಒಂದು ಟೈಮ್ ಅಂತ ಬಂದು ಕರೆಕ್ಟಾಗಿ ನಮ್ಮ ಈ ಕಿವಿ ಇರುತ್ತಲ್ಲ ಇದು ಕರೆಕ್ಟಾಗಿ ಹಚ್ಬೇಕು. ಅದು ಹಚ್ಚೋದು ಜಾಸ್ತಿ ಪ್ರಾಡಕ್ಟಲ್ಲಿ ಹಚ್ಬಿಟ್ವಿ ಅಂತಂದರೆ ತೀರಾ ಪ್ಯಾಚಿ ಕಾಣಿಸುತ್ತೆ, ಅಂದರೆ ಬ್ಲೆಂಡ್ ಆಗಿಲ್ಲ ಅನ್ನೋ ಥರ ಕಾಣಿಸುತ್ತೆ. ಸೊ ಅಷ್ಟೇ. ಉಳಿದಿದ್ದನ್ನು ಇಲ್ಲಿ ಅದೇ ಬ್ರಷಲ್ಲಿ ಉಳಿದಿದ್ದನ್ನು ಅದಕ್ಕೇನು ಸಪ್ರೇಟಾಗಿ ಹಾಕಲ್ಲ, ಆಲ್ರೆಡಿ ನಮ್ಮ ಮೂಗು ಶಾರ್ಪಾಗಿದೆ. ಸೊ ತೀರಾ ಏನು ಬೇಕಾಗಲ್ಲ, ಒಂಚೂರು ಲೈಟಾಗಿ ಉಳಿದಿರೋ ಪ್ರಾಡಕ್ಟನ್ನು ಹಚ್ಕೊಳ್ಳೋದಷ್ಟೇ. ಆ್ಯಕ್ಚುಲಿ ಆವಾಗಲೇ ನಾನೇನು ಯೂಸ್ ಮಾಡಿದೆ ಅದು ಕ್ರೀಮ್ ಬ್ಲಷು. ಆ ಕ್ರೀಮ್ ಬ್ಲಷ್ಗೆ ಸಿಮಿಲರ್ ಇರುವಂಥ ಪ್ರಾಡಕ್ಟ್ ಇದು ಮ್ಯಾಕ್ ಅವರ ಬ್ರಷ್. ಈ ಶೇಡೆಲ್ಲ ಗೊತ್ತಿಲ್ಲ, ಹೊಟ್ಟೋಗಿದೆ ಬ್ಲಷು. ಸೊ ತೊಗೊಂಡು ಐ ಆಮ್ ಲಿಟ್ರಲಿ ಲೈಕ್ ಇಷ್ಟೇ, ಯಾಕಂದರೆ ಆವಾಗಲೇ ಆಲ್ರೆಡಿ ಹಾಕಿರೋದ್ರಿಂದ ನೋಡಿಕೊಂಡು ಎಲ್ಲಿ ಕಾಂಟೋರ್ ಹಾಕಿರ್ತೀವಲ್ಲ ಅದರ ಮೇಲೆ ಹಚ್ಚಬೇಕು. ಗುರು ಏನು ಸ್ವೆಟ್ ಆಗ್ತಿದ್ದೀನಿ ಗುರು ನಾನು. ಇದು ಯಾವಾಗಲೂ ಒಂದೇ ಫಾರ್ಮೆಟ್ ಇರೋದು, ನನಗೆ ಚೇಂಜ್ ಆಗಲ್ಲ. ಕಮಾನ್, ಲೆಟ್ಸ್ ಡೂ ದಿಸ್. ಓಕೆ,
ಫಾರ್ ಐಬ್ರೋ ಜೆಲ್ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇದು ಮ್ಯೂಸಿಕ್ ಫ್ಲವರ್ದು. ಐ ಆಮ್ ಯೂಸಿಂಗ್ ಎ ಡಿಫ್ರೆಂಟ್ ಬ್ರಷ್ ವಿತ್ ಸ್ಪೂಲಿ. ಸೊ ಇದು ಆ್ಯಕ್ಚುಲಿ 2 ಕಲರಲ್ಲಿ ಬರುತ್ತೆ, ಬ್ರೌನ್ ಮತ್ತು ಬ್ಲ್ಯಾಕು. ಐ ಆಮ್ ಯೂಸಿಂಗ್ ಆ್ಯಕ್ಚುಲ್ ಬ್ಲ್ಯಾಕ್ ಬಿಕಾಸ್ ಬ್ರೌನ್ ನನಗೆ ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ. ಆ್ಯಂಡ್ ಲೈಕ್ ಅದು ಸ್ವಲ್ಪ ಫಿಲ್ಲಿಂಗ್ ಕರೆಕ್ಟಾಗಿ ಇಲ್ಲ ಅಂತ ಅನಿಸುತ್ತೆ, ತುಂಬ ಲೈಟ್ ಅನ್ಸುತ್ತೆ ನನಗೆ. ಇದು ಜೆಲ್ ಕನ್ಸಿಸ್ಟೆನ್ಸಿನಲ್ಲಿ ಇರೋದ್ರಿಂದ ಜಸ್ಟ್ ಬಿ ಕೇರ್ಫುಲ್ ಆನ್ ಹೌ ಮಚ್ ಯು ಆರ್ ಅಪ್ಲೈಯಿಂಗ್. ತುಂಬ ಲೈಟಾಗಿ ಹಚ್ಕೊಂಡು ಜಸ್ಟ್ ಹ್ಯಾವ್ ಟು. ನನಗೆ ಸರಿ ಕಾಣಿಸ್ತಾ ಇಲ್ಲ, ಐ ನೀಡ್ ಮಿರರ್, ಸಾರಿ. ಬಿಕಾಸ್ ಐಬ್ರೋ ಆಗಿರೋದ್ರಿಂದ ತುಂಬ ಕೇರ್ಫುಲ್ ಆಗಿರಬೇಕು. ನನಗೆ ಎಲ್ಲೆಲ್ಲಿ ಈ ಥರ ಬೇಕು ಅಂತ ಅನಿಸುತ್ತೋ ಅಲ್ಲಲ್ಲಿ ಮಾತ್ರ ಹಾಕ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ಏನಿದ್ರು ಜಸ್ಟ್ ಬ್ಲೆಂಡ್ ಮಾಡೋದು. ಇನ್ನೊಂದು ಸೈಡ್ ಅದೇ ರೀತಿಯಾಗಿ. ನಾನು ಎಸ್ಪೆಷಲಿ ಬ್ಲ್ಯಾಕೇ ಯೂಸ್ ಮಾಡ್ತಿರೋದ್ರಿಂದ ಐ ಜಸ್ಟ್ ನೀಡ್ ಟು ಬಿ ಮೋರ್ ಕೇರ್ಫುಲ್. ಹೂಎವರ್ ಯೂಸಿಂಗ್ ಬ್ಲ್ಯಾಕ್, ಪ್ಲೀಸ್ ಬಿ ಮೋರ್ ಕೇರ್ಫುಲ್. ಯಾಕಂದರೆ ಜಾಸ್ತಿ ಪ್ರಾಡಕ್ಟ್ ಬಂದುಬಿಡುತ್ತೆ, ಆಮೇಲೆ ಏನೂ ಮಾಡೋಕ್ಕಾಗಲ್ಲ, ಒದ್ದಾಡಬೇಕು. ಪೌಡ್ರ್ ಹಾಕು, ಇನ್ನೊಂದು ಹಾಕು, ಲೈಟ್ ಕಲರ್ ಹಾಕು ಅಂತ. ಓಕೆ, ಡನ್ ವಿತ್ ಐಬ್ರೋಸ್. ಈಗ ಆಲ್ಮೋಸ್ಟ್ ಮುಗ್ದಿದೆ. ಲಿಪ್ಸ್ಟಿಕ್ ಹಾಕೊಬೇಕು ಆ್ಯಂಡ್ ಲ್ಯಾಶಸ್ ಬೇಡ ಅಂತ ಅಂದ್ಕೊಳ್ತಾ ಇದ್ದೀನಿ. ಐ ಡೋಂಟ್ ವಾಂಟ್ ಟು ಗೋ ವಿತ್ ಫೇಕ್ ಲ್ಯಾಶಸ್. ಸೊ ಯಾ, ದಿಸ್ ಈಸ್ ಮೈ ಏನಂತಾರಲ್ಲ ಸೀಕ್ರೆಟ್ ಏನಿಲ್ಲ. ದಿಸ್ ಈಸ್ ದ ವೇ ಐ ಮೇಕ್ ಮೈ ಲ್ಯಾಶಸ್. ಸೊ ಲಿಟ್ರಲಿ ಕ್ಯಾನ್ ಯು ಸಿ, ಇದನ್ನು ಹೋಲ್ಡ್ ಮಾಡಿ ಒಂದು ಓಹೋ ಹೌ ಆರ್ ಯು ಒಂದು 5 ಸೆಕೆಂಡ್ಸ್ ಇಟ್ಕೋಬೇಕು. ಬಿ ವೆರಿ ಕೇರ್ಫುಲ್ ಇಫ್ ಯು ಆರ್ ಯೂಸಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಆಲ್ಮೋಸ್ಟ್ ನಾನು ಇದನ್ನು ಸ್ಕೂಲ್ ಯಾವಾಗ ಮುಗೀತೋ ಆವಾಗಿಂದ ಶುರು ಮಾಡಿದ್ದೀನಿ ಯೂಸ್ ಮಾಡೋದಕ್ಕೆ. ಆ್ಯಂಡ್ ನನ್ನ ಮಸ್ಕರ ಆ್ಯಸ್ ಯೂಶುವಲ್ ಮೇಬ್ಲಿನ್ ಅವರ ಕೊಲಾಸಲ್. ಫಸ್ಟು ಮೇಲಿಂದ ಕೆಳಗಡೆ ಸೈಡ್ಗೆ ಸ್ಟ್ರೋಕ್ಸ್ ಅಪ್ಲೈ ಮಾಡಬೇಕು. ಆಮೇಲೆ ಕೆಳಗಿಂದ ಮೇಲೆ. ಓಕೆ, ಆ್ಯಂಡ್ ನೌ ರಿಪೀಟ್. ಈಗ ಫುಲ್ ರೊಟೇಟ್ ಮಾಡಿ, ಯಾಕಂದರೆ ಆಲ್ರೆಡಿ ಅಲ್ಲಿ ಪ್ರಾಡಕ್ಟ್ ಇರೋದ್ರಿಂದ ಸೊ ಐ ಲುಕ್ ಕಂಪ್ಲೀಟ್ ಆಯಿತು. ಈಗ ಲಿಪ್ಸ್ಟಿಕ್ ಹಾಕುವಂಥ ಸಮಯ. ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ಪಿಂಕ್, ಸ್ವಿಸ್ ಬ್ಯೂಟಿ ಅವರ ಪಿಂಕ್ ಕ್ರಶ್ ಇನ್ ನಂಬರ್ 10. ಸೊ ಒಂದು ವಿ ಕ್ರಿಯೇಟ್ ಮಾಡಿ ಎಡ್ಜನ್ನ ಹಾಕೊಳ್ಳುವಂಥದ್ದು. ಸ್ವಲ್ಪ ಇನ್ನೊಂದು ಲೇಯರ್ ಕವರ್ ಹೊಡ್ಕೊಂಡು ಹಾಕೊಂಡ್ರೆ ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಕಮ್ ಬ್ಯಾಕ್, ಎಲ್ಲು ಕಮ್ ಬ್ಯಾಕ್. ಹಾಂ, ಇದು ವಿವಾ ಮೆಜೆಂಟಾ 07 ಫುಲ್ ಬ್ರೈಟ್ ಪಿಂಕ್ ಇದೆ. ಇದು ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ, ಫೇವ್ರೇಟು. ಎಸ್ಪೆಷಲಿ ವಿತ್ ಬ್ಲೂಸ್ ಆ್ಯಂಡ್ ಬ್ಲ್ಯಾಕ್ಸ್ ಐ ಲವ್ ವೇರಿಂಗ್ this lipstick.
ಇದನ್ನ ಬ್ರಷಲ್ಲಿ ಹಾಕಿದ್ರೆ ಇನ್ನೂ ತುಂಬ ಹೊತ್ತು ಇರುತ್ತೆ. ಐ ಆಮ್ ಓಕೆ, ಐ ಕ್ಯಾನ್ ಡೂ ಟಚ್ ಅಪ್. ಸೊ ಡೈರೆಕ್ಟಾಗಿ ಹಾಕೊಂಡಿದ್ದೀನಿ. ಆಲ್ರೈಟ್, ನನ್ನ ಮೇಕಪ್ ಕಂಪ್ಲೀಟ್ ಆಗಿದೆ. ಐ ಕ್ವಿಕ್ಲಿ ಗೋ ವೇರ್ ಸ್ಯಾರಿ ಆ್ಯಂಡ್ ಕಮ್. ಅದಾದಮೇಲೆ ಜ್ಯುವೆಲ್ರಿ ಹಾಕೊಂಡ್ರೆ ಐ ಬಿ ಆಲ್ ಸೆಟ್. I'll see you guys soon. Alright, this is my ಸಾರಿ. ಇವತ್ತು ನಾನು ಹೋಗ್ತಾ ಇರುವಂತಹ ಫಂಕ್ಷನ್ ಬಂದು ಗೃಹ ಪ್ರವೇಶ. ಸೊ ನಮ್ಮ ತುಕಾಲಿಯವರ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀನಿ ನಾನು. ಸೊ ಐ ಥಿಂಕ್ ದ ಸಾರಿ ಇಸ್ ನೈಸ್. ಓಕೆ, ಇಯರಿಂಗ್ ಫಸ್ಟ್ ಹಾಕೊಂಡ್ಬಿಡ್ತೀನಿ. ಒಟ್ಟು ಯಾ ಬ್ಲೂ ಇಲ್ಲ ಅಂತ ಅಂದ್ಕೊಂಡೆ, ಇದೆ. ನಾನು ಆ್ಯಕ್ಚುಲಿ ಇಯರಿಂಗ್ಸ್ ಮಾತ್ರ ಸಾಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಬ್ಯಾಕ್ ವಿತ್ ದ ಬ್ಯಾಂಗಲ್ಸ್, ಗಾಜಿನ ಬಳೆ ಹಾಕೊಳ್ಳೋದು ಅಂತಂದರೆ ಸಿಕ್ಕಾಬಿಟ್ಟೆ ಇಷ್ಟ, ಚೆನ್ನಾಗಿ ಅನಿಸುತ್ತೆ. ದಿಸ್ ಇಸ್ ಕಾಸ್ಮಿಕ್ ಕೇಲಿ ಜನರ್ ಪರ್ಫ್ಯೂಮ್ ಇದೆ. ಆ್ಯಕ್ಚುಲಿ ನಾನು ಈಗ ಟ್ರಾವೆಲ್ ಮಾಡಬೇಕಾದ್ರೆ ಇತ್ತೀಚೆಗೆ ನಾನು ಏರ್ಪೋರ್ಟಲ್ಲಿ ತೊಗೊಂಡು ಬಂದಿರೋಂಥದ್ದು. ಲೈಕ್ ಯಾ, ಸಖತ್ತಾಗಿದೆ ಇದು. ಆಲ್ರೈಟ್ ಮೈ ಲವ್ಲೀಸ್, ನಾನಿವಾಗ ನಮ್ಮ ತುಕಾಲಿ ಸಂತು ಅವರ ಗೃಹ ಪ್ರವೇಶಕ್ಕೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಐ ಹೋಪ್ ಯು ಲೈಕ್ ದ ವಿಡಿಯೋ. ನೆಕ್ಸ್ಟ್ ಯಾವ ಥರದ ವಿಡಿಯೋನ ನೋಡಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಲ್ಲಿವರೆಗೂ ನೀವು ನನ್ನ ವಿಡಿಯೋನ ವಾಚ್ ಮಾಡಿರೋದಕ್ಕೆ ನಿಮ್ಮೆಲ್ರಿಗೂ ವರ್ಚುವಲ್ ಹಗ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಬ್ಸ್ಕ್ರಿಪ್ಷನ್ಸ್ ಯು ಬೀನ್ ಡೂಯಿಂಗ್ ಆ್ಯಂಡ್ ಫಾರ್ ಆಲ್ ದ ಲವ್ ಯು ಬೀನ್ ಶವರಿಂಗ್. ಥ್ಯಾಂಕ್ ಯು. Love you all. See you guys.